ಯೂಟ್ಯೂಬ್ ಲೋಕದಲ್ಲಿ ಹೊಸದೊಂದು ಸ್ಫೋಟವಾಗಿದ್ದು, ಈ ಬಾರಿ ಸ್ಫೋಟವನ್ನು ಫುಟ್ಬಾಲ್ ರಾಜ ಕ್ರಿಸ್ಟಿಯಾನೋ ರೊನಾಲ್ಡೋ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಯಾರು ಹೆಚ್ಚು ಜನಪ್ರಿಯರು ಎಂದು ನಿಮಗೆ ಗೊತ್ತಾ? ಮೊದಲು ಈ ಸ್ಥಾನ ಮಿಸ್ಟರ್ ಬೀಸ್ನವರದಾಗಿತ್ತು. ಆದರೆ ಈಗ ರೊನಾಲ್ಡೋ ಅವರು ಈ ಸ್ಥಾನವನ್ನು ಪಡೆಯಬಹುದು. ರೊನಾಲ್ಡೋ ತಮ್ಮ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ 1 ಮಿಲಿಯನ್ ಜನರು ಅವರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರು. ಕೇವಲ 24 ಗಂಟೆಗಳಲ್ಲಿ 15 ಮಿಲಿಯನ್ ಜನರು ಅವರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರು. ಇದು ತುಂಬಾ ದೊಡ್ಡ ಸಾಧನೆ. ಮಿಸ್ಟರ್ ಬೀಸ್ಗೆ 1 ಕೋಟಿ ಜನರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಅನೇಕ ವರ್ಷಗಳು ಬೇಕಾಯಿತು. ಆದರೆ ರೊನಾಲ್ಡೋ ಕೆಲವೇ ಗಂಟೆಗಳಲ್ಲಿ ಇದನ್ನು ಮಾಡಿದರು. ರೊನಾಲ್ಡೋ ಫುಟ್ಬಾಲ್ನಲ್ಲಿ ಮಾತ್ರವಲ್ಲ, ಯೂಟ್ಯೂಬ್ನಲ್ಲಿ ಕೂಡ ಜನಪ್ರಿಯರಾಗಿದ್ದಾರೆ. ಆದರೆ ರೊನಾಲ್ಡೋ ರಾತ್ರೋರಾತ್ರಿ ಸ್ಟಾರ್ ಆದರು ಎಂದು ಭಾವಿಸುವುದು ದೊಡ್ಡ ತಪ್ಪಾಗುತ್ತದೆ. ಅವರ ಹಿಂದೆ ಹಲವು ವರ್ಷಗಳ ಪರಿಶ್ರಮ ಮತ್ತು ಸಮರ್ಪಣೆ ಇದೆ. ಊಟಕ್ಕೆ ಬೇಕಾದಷ್ಟು ಹಣವಿಲ್ಲದಿದ್ದಂಥ ಒಂದು ಬಡ ಕುಟುಂಬದ ಹುಡುಗ ಒಂದು ದಿನ ಪ್ರಪಂಚದ ಅತಿ ದುಬಾರಿ ಆಟಗಾರನಾಗುತ್ತಾನೆ. ಇದು ನಿಜ ಸ್ನೇಹಿತರೆ. ಕ್ರಿಸ್ಟಿಯಾನೋ ರೊನಾಲ್ಡೋನ ಕತೆ ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಒಂದು ಕಾಲದಲ್ಲಿ ಅವನ ಬಳಿ ಒಂದು ಸರಳವಾದ ಫುಟ್ಬಾಲ್ ಕೂಡ ಇರಲಿಲ್ಲ. ಆದರೆ ಇಂದು ಅವನ ವಾರ್ಷಿಕ ಆದಾಯ 700 ಕೋಟಿ ರೂಪಾಯಿ. ನಾವು ನಮ್ಮ ಜೀವಮಾನದಲ್ಲಿ ಗಳಿಸುವಷ್ಟು ಹಣವನ್ನು ಅವನು 1 ವರ್ಷದಲ್ಲಿ ಗಳಿಸುತ್ತಾನೆ. ಇಂದು ನಾವು ನಿಮಗೆ ರೊನಾಲ್ಡೋನ ಆಶ್ಚರ್ಯಕರ ಕಥೆಯನ್ನು ಹೇಳಲಿದ್ದೇವೆ. ಸ್ನೇಹಿತರೆ, ನಾವು ನಮ್ಮ ಸ್ವಂತ ಶತ್ರುಗಳಾದಾಗ ಏನಾಗುತ್ತದೆ? ಹೀಗೆಯೇ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಆಯಿತು. ಅವನ ತಂದೆ ಜೋಸ್ ಡಿನಿಸ್ ಅವೆರೋ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದರು. ಮನೆಯಲ್ಲಿ ಊಟಕ್ಕೆ ಬೇಕಾದಷ್ಟು ಹಣವಿರಲಿಲ್ಲ. ಹಾಗಾಗಿ ಅವರು ಒಂದು ಉದ್ಯಾನದಲ್ಲಿ ಮಾಲಿಯಾಗಿ ಮತ್ತು ಒಂದು ಸ್ಥಳೀಯ ಫುಟ್ಬಾಲ್ ಕ್ಲಬ್ನಲ್ಲಿ ಕಿಟ್ಮ್ಯಾನ್ ಆಗಿ ಕೆಲಸ ಮಾಡಬೇಕಾಯಿತು. ಇದರ ನಡುವೆ ರೊನಾಲ್ಡೋನ ತಾಯಿ ಡೊಲೋರೆಸ್ 4ನೇ ಬಾರಿಗೆ ಗರ್ಭಿಣಿಯಾದರು. ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದ್ದಾಗಿದ್ದರಿಂದ ಅವರು ಗರ್ಭಪಾತ ಮಾಡಿಕೊಳ್ಳುವ ಬಗ್ಗೆಯೂ ಯೋಚಿಸಿದರು. 1985 ಫೆಬ್ರವರಿ 5 ಬೆಳಗ್ಗೆ 10:20 ಮದಿರಾದ ಸ್ಯಾನ್ ಪೆಟ್ರೋ ನಗರದಲ್ಲಿ ಒಂದು ಮಗುವಿನ ಜನನವಾಯಿತು. ಅವನಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಎಂದು ಹೆಸರಿಟ್ಟರು ಮತ್ತು ಡೊಲೋರೆಸ್ ಈ ಮಗುವನ್ನು ದೇವರ ವರವೆಂದು ಭಾವಿಸಿ ಅವನನ್ನು ಬೆಳೆಸಲು ನಿರ್ಧರಿಸಿದಳು. ನಾನು ಮೊದಲೇ ಹೇಳಿದ ಹಾಗೆ ರೊನಾಲ್ಡೋನ ಕುಟುಂಬ ತುಂಬಾ ಬಡವಾಗಿತ್ತು. ಅವರ ತಾಯಿ ತಂದೆ ದಿನರಾತ್ರಿ ಶ್ರಮಿಸಿ ತಮ್ಮ ಕುಟುಂಬಕ್ಕೆ ಊಟಕ್ಕೆ ಬೇಕಾದಷ್ಟು ಹಣವನ್ನು ಗಳಿಸುತ್ತಿದ್ದರು. ರೊನಾಲ್ಡೋನ ಮನೆ ತುಂಬಾ ಚಿಕ್ಕದಾಗಿತ್ತು. ಹಾಗಾಗಿ ಅವನು ತನ್ನ ದೊಡ್ಡ ಅಣ್ಣ ಮತ್ತು 2 ಅಕ್ಕಂದಿರೊಂದಿಗೆ ಒಂದೇ ಕೋಣೆಯಲ್ಲಿ ಇರಬೇಕಾಗಿತ್ತು. ಅವನ ಬಳಿ ಆಡಲು ಆಟಿಕೆಗಳು ಇರಲಿಲ್ಲ ಮತ್ತು ಕ್ರಿಸ್ಮಸ್ನಲ್ಲಿ ಅವನಿಗೆ ಯಾವುದೇ ಉಡುಗೊರೆ ಸಿಗುತ್ತಿರಲಿಲ್ಲ. ಆದರೆ ರೊನಾಲ್ಡೋಗೆ ಒಂದೇ ಒಂದು ವಿಷಯದಲ್ಲಿ ನಿಜವಾದ ಸಂತೋಷ ಸಿಗುತ್ತಿತ್ತು. ಅದು ಬೇರೆ ಯಾವುದೂ ಅಲ್ಲ, ಫುಟ್ಬಾಲ್ ಆಟ. ಫುಟ್ಬಾಲ್ ಆಡುವಾಗ ರೊನಾಲ್ಡೋ ತನ್ನ ಜೀವನದ ಎಲ್ಲಾ ಸಮಸ್ಯೆಗಳನ್ನು ಮರೆತು ನಗುತ್ತಿದ್ದ. ಆದರೆ ಆಗ ಅವನಿಗೆ ತಿಳಿದಿರಲಿಲ್ಲ, ಫುಟ್ಬಾಲ್ನ ಪ್ರತಿ ಅವನ ಈ ಪ್ರೀತಿ ಒಂದು ದಿನ ಅವನ ಸಂಪೂರ್ಣ ಜೀವನವನ್ನು ಬದಲಾಯಿಸಲಿದೆ. ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಆಟದ ಮೇಲಿದ್ದ ಪ್ರೀತಿ ತುಂಬಾ ಆಳವಾಗಿತ್ತು. ಅವನಿಗೆ ಕೇವಲ 10 ವರ್ಷ ವಯಸ್ಸಾಗಿದ್ದಾಗಲೇ ಪೋರ್ಚುಗಲ್ನ ಅತಿದೊಡ್ಡ ಕ್ರೀಡಾ ಕ್ಲಬ್ಗಳಲ್ಲಿ ಒಂದರಲ್ಲಿ ಅವನನ್ನು ಆಯ್ಕೆ ಮಾಡಲಾಯಿತು. ಈ ಕ್ಲಬ್ನಲ್ಲಿ ಆಯ್ಕೆಯಾದ ನಂತರ ರೊನಾಲ್ಡೋ ಕಳೆದ 2 ವರ್ಷಗಳ ಕಾಲ ಅದ್ಭುತ ಪ್ರದರ್ಶನ ನೀಡಿದರು. ರೊನಾಲ್ಡೋ ತನ್ನ ಗೆಳೆಯ ಆಲ್ಬರ್ಟ್ ಫ್ಯಾಂಟ್ಗೆ ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ಎಂದು ಹೇಳಿದರು. ಅವನಿಗೆ ಮೊದಲ ದೊಡ್ಡ ಅವಕಾಶವನ್ನು ನೀಡಿದವನು ಅವನೇ. ಕತೆ ಹೀಗಿದೆ. ರೊನಾಲ್ಡೋ ಮತ್ತು ಆಲ್ಬರ್ಟ್ ಒಂದೇ ಯುವ ಕ್ಲಬ್ಗಾಗಿ ಆಡುತ್ತಿದ್ದರು. ಒಂದು ದಿನ ಸ್ಪೋರ್ಟಿಂಗ್ ಲಿಸ್ಟನ್ನ ಅಧಿಕಾರಿಗಳು ಅವರನ್ನು ನೋಡಲು ಬಂದರು ಮತ್ತು ಹೆಚ್ಚು ಗೋಲು ಗಳಿಸುವ ಆಟಗಾರನಿಗೆ ಅವರ ಅಕಾಡೆಮಿಯಲ್ಲಿ ಪ್ರವೇಶ ಸಿಗುತ್ತದೆ ಎಂದು ಹೇಳಿದರು. ರೊನಾಲ್ಡೋನ ತಂಡ ಆ ಪಂದ್ಯವನ್ನು 3-0 ಅಂತರದಿಂದ ಗೆದ್ದಿತು. ರೊನಾಲ್ಡೋ ಮೊದಲ ಗೋಲು ಗಳಿಸಿದನು ಮತ್ತು ಆಲ್ಬರ್ಟ್ 3ನೇ ಗೋಲು ಗಳಿಸಿದನು. ಆಲ್ಬರ್ಟ್ ಸ್ವತಃ ಗೋಲು ಗಳಿಸಬಹುದಿತ್ತು, ಆದರೆ ಅವನು ರೊನಾಲ್ಡೋಗೆ ಪಾಸ್ ನೀಡಿದನು. ಅದರಿಂದ ರೊನಾಲ್ಡೋ 2ನೇ ಗೋಲು ಗಳಿಸಿದನು. ರೊನಾಲ್ಡೋ ಆಲ್ಬರ್ಟ್ನನ್ನು ಏಕೆ ಹೀಗೆ ಮಾಡಿದನು ಎಂದು ಕೇಳಿದಾಗ ರೊನಾಲ್ಡೋ ಅವನಿಗಿಂತ ಹೆಚ್ಚು ಉತ್ತಮ ಆಟಗಾರ ಎಂದು ಉತ್ತರಿಸಿದನು. ಈ ಘಟನೆಯ ನಂತರ ಆಲ್ಬರ್ಟ್ ಮತ್ತು ರೊನಾಲ್ಡೋ ನಡುವಿನ ಬಾಂಧವ್ಯ ಇನ್ನಷ್ಟು ಬಲಪಡೆಯಿತು ಮತ್ತು ಅವರು ಇಂದಿಗೂ ಗೆಳೆಯರಾಗಿದ್ದಾರೆ. ಆ ನಂತರ ಸ್ಪೋರ್ಟಿಂಗ್ ಲಿಸ್ಬನ್ ಕ್ಲಬ್ನ ಅಧಿಕಾರಿಗಳು ರೊನಾಲ್ಡೋ ಅವರನ್ನು 11ನೇ ವಯಸ್ಸಿನಲ್ಲಿ ತಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಂಡರು. ಈ ಕ್ಲಬ್ ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್ನಲ್ಲಿ ಇದ್ದ ಕಾರಣ ರೊನಾಲ್ಡೋ ತನ್ನ ಕುಟುಂಬವನ್ನು ಬಿಟ್ಟು ಲಿಸ್ಬನ್ಗೆ ಹೋಗಬೇಕಾಯಿತು. 12ನೇ ವಯಸ್ಸಿನಲ್ಲಿ ಕುಟುಂಬದಿಂದ ದೂರವಿರುವುದು ರೊನಾಲ್ಡೋಗೆ ತುಂಬಾ ಕಷ್ಟಕರವಾಗಿತ್ತು. ಲಿಸ್ಬನ್ಗೆ ಹೋದ ನಂತರ ರೊನಾಲ್ಡೋ ಸ್ಪೋರ್ಟಿಂಗ್ ಕ್ಲಬ್ ಡಿ ಪೋರ್ಚುಗಲ್ನ ಫುಟ್ಬಾಲ್ ಅಕಾಡೆಮಿ ಮತ್ತು ಶಾಲೆ ಸೇರಿಕೊಂಡರು. ಅಲ್ಲಿ ಅವರು ತುಂಬಾ ಶ್ರಮವಹಿಸಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ರೊನಾಲ್ಡೋ ಫುಟ್ಬಾಲ್ಗೆ ತುಂಬಾ ಇಷ್ಟಪಟ್ಟಿದ್ದರು. ಅವರಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಅಷ್ಟೇ ಅಲ್ಲ, ರೊನಾಲ್ಡೋ ಅವರನ್ನು ಬಡತನ ಎಂಬ ನೆರಳು ಲಿಸ್ಬನ್ವರೆಗೂ ಹಿಂಬಾಲಿಸಿತ್ತು. ಮದಿರಾದಿಂದ ಬಂದ ರೊನಾಲ್ಡೋ ಮಾತನಾಡುವ ಭಾಷೆ ಲಿಸ್ಬನ್ನ ಜನರ ಭಾಷೆಯಿಂದ ಭಿನ್ನವಾಗಿತ್ತು. ಅವರು ಮಾತನಾಡುವಾಗ ಜನರು ಅವರನ್ನು ಬೇಜವಾಬ್ದಾರಿಯಿಂದ ನೋಡುತ್ತಿದ್ದರು. ಈ ಕಾರಣದಿಂದ ರೊನಾಲ್ಡೋ ಲಿಸ್ಬನ್ನ ಮಕ್ಕಳೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಈ ಕಾರಣಗಳಿಂದಾಗಿ ರೊನಾಲ್ಡೋ ತಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಕೆಟ್ಟ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡರು. ಅವರನ್ನು ಹೆಚ್ಚಾಗಿ ಕಿರುಕುಳ ನೀಡುತ್ತಿದ್ದರು ಮತ್ತು ಶಿಕ್ಷಕರು ಕೂಡ ಅವರನ್ನು ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಆದರೆ ಒಂದು ದಿನ ಒಬ್ಬ ಶಿಕ್ಷಕ ರೊನಾಲ್ಡೋನ ಬಡತನ ಮತ್ತು ಅವರ ಮಾತುಗಳನ್ನು ಅನುಕರಿಸಿ ಅವರನ್ನು ಅವರ ಕುಟುಂಬವನ್ನು ಅವಮಾನಿಸಿದಾಗ ರೊನಾಲ್ಡೋ ಸಹಿಸಲಾಗದೆ ಹೋಯಿತು. ಆ ಶಿಕ್ಷಕ ರೊನಾಲ್ಡೋ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ರೊನಾಲ್ಡೋ ತನ್ನ ಕೋಪವನ್ನು ನಿಯಂತ್ರಿಸಲಾಗದೆ ಕುರ್ಚಿಯನ್ನು ಶಿಕ್ಷಕನ ಮೇಲೆ ಎಸೆದನು.
ಇದಕ್ಕೆ ಪ್ರತಿಯಾಗಿ ಶಾಲಾ ಆಡಳಿತ ಮಂಡಳಿ ರೊನಾಲ್ಡೋನನ್ನು ಶಾಲೆಯಿಂದ ಹೊರಹಾಕಿತು. ಆಗ ರೊನಾಲ್ಡೋಗೆ ಕೇವಲ 14 ವರ್ಷ. ಅವರು ತಮ್ಮ ತಾಯಿ ಡೊಲೋರೆಸ್ಗೆ ನಾನು ಮತ್ತೆ ಯಾವ ಶಾಲೆಗೂ ಹೋಗುವುದಿಲ್ಲ ಎಂದು ಹೇಳಿದರು. ಡೊಲೋರೆಸ್ಗೆ ರೊನಾಲ್ಡೋ ಮೇಲೆ ಪೂರ್ಣ ನಂಬಿಕೆ ಇದ್ದಿದ್ದರಿಂದ ತನ್ನ ಮಗನ ಮಾತನ್ನು ಒಪ್ಪಿಕೊಂಡರು. ನಂತರ ರೊನಾಲ್ಡೋ ತನ್ನ ಫುಟ್ಬಾಲ್ ಅಭ್ಯಾಸ ಇನ್ನಷ್ಟು ಉತ್ಸಾಹದಿಂದ ಪ್ರಾರಂಭಿಸಿದರು. ರೊನಾಲ್ಡೋ ಯಾವಾಗಲೂ ತುಂಬಾ ಚುರುಕಾಗಿದ್ದರು ಮತ್ತು ಓಡಾಡುವುದನ್ನು ಇಷ್ಟಪಡುತ್ತಿದ್ದರು. ಆದರೆ ರೊನಾಲ್ಡೋಗೆ 15 ವರ್ಷವಾದಾಗ ಅವರಿಗೆ ಹೃದಯ ಸಮಸ್ಯೆ ಇದೆ ಎಂದು ಅವರ ಹೆತ್ತವರಿಗೆ ಗೊತ್ತಾಯಿತು. ವೈದ್ಯರು ರೊನಾಲ್ಡೋಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಥವಾ ಫುಟ್ಬಾಲ್ ಅನ್ನು ಶಾಶ್ವತವಾಗಿ ಬಿಡಬೇಕು ಎಂದು ಹೇಳಿದರು. ಪ್ರತಿದಿನ 8 ರಿಂದ 10 ಗಂಟೆಗಳ ಕಾಲ ಫುಟ್ಬಾಲ್ ಮೈದಾನದಲ್ಲಿ ಕಳೆಯುತ್ತಿದ್ದ ರೊನಾಲ್ಡೋಗೆ ಫುಟ್ಬಾಲ್ ಅನ್ನು ಬಿಡುವುದು ಅಸಾಧ್ಯವಾಗಿತ್ತು. ಹಾಗಾಗಿ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ನಿರ್ಧರಿಸಿದರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು ಮತ್ತು ಚೇತರಿಸಿಕೊಂಡ ನಂತರ ರೊನಾಲ್ಡೋ ಮತ್ತೆ ಫುಟ್ಬಾಲ್ ಆಡಲು ಪ್ರಾರಂಭಿಸಿದರು. ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ರೊನಾಲ್ಡೋಗೆ ಹೊಸ ಜೀವನ ಪ್ರಾರಂಭವಾಯಿತು. ಈ ಹೊಸ ಆರಂಭದೊಂದಿಗೆ ಅವರಿಗೆ ಯಶಸ್ಸಿನ ಮೆಟ್ಟಿಲು ಸಿಕ್ಕಿತು ಮತ್ತು ಅವರು ಫುಟ್ಬಾಲ್ ರಾಜನಾದರು. 2003 ಆಗಸ್ಟ್ 7 ರಂದು ಮ್ಯಾಂಚೆಸ್ಟರ್ ಯುನೈಟೆಡ್ ವಿರುದ್ಧ ಆಡಿದರು. ಆ ಪಂದ್ಯದಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ 3-1 ಗೋಲುಗಳಿಂದ ಸೋತು ಹೋಯಿತು. ಆದರೂ ಆ ಪಂದ್ಯದಲ್ಲಿ ಸೋತಿದ್ದರೂ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡ ರೊನಾಲ್ಡೋನ ಆಟದಿಂದ ತುಂಬಾ ಪ್ರಭಾವಿತವಾಯಿತು. ಆಟಗಾರರು ತಮ್ಮ ಮ್ಯಾನೇಜರ್ ಅಲೆಕ್ಸ್ ಫರ್ಗ್ಯೂಸನ್ ಅವರನ್ನು ಯಾವುದೇ ಬೆಲೆಗೆ ರೊನಾಲ್ಡೋ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳುವಂತೆ ಕೇಳಿಕೊಂಡರು. 18 ವರ್ಷದ ರೊನಾಲ್ಡೋನಿಂದ ಪ್ರಭಾವಿತರಾದ ಅಲೆಕ್ಸ್ ಫರ್ಗ್ಯೂಸನ್ ಕೂಡ ತಮ್ಮ ಎಲ್ಲಾ ಪ್ರಯತ್ನ ಮತ್ತು ಹಣವನ್ನು ಹೂಡಿದರು. ಅಂತಿಮವಾಗಿ 12.24 ಮಿಲಿಯನ್ ಪೌಂಡ್ಗಳಿಗೆ ಅಂದರೆ ಸುಮಾರು 126 ಕೋಟಿ ರೂಪಾಯಿಗಳಿಗೆ ರೊನಾಲ್ಡೋ ಅವರನ್ನು 2003 ಆಗಸ್ಟ್ 12 ರಂದು ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರಿಸಿಕೊಳ್ಳಲಾಯಿತು. ಆ ಸಮಯದಲ್ಲಿ ಯಾವುದೇ 18 ವರ್ಷದ ಆಟಗಾರನನ್ನು ಸೇರಿಸಿಕೊಳ್ಳಲು ಇದು ದೊಡ್ಡ ಮೊತ್ತವಾಗಿತ್ತು. ಅಷ್ಟೇ ಅಲ್ಲ, ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರಿದ ಮೊದಲ ಪೋರ್ಚುಗೀಸ್ ಆಟಗಾರರು ಆದರು. ತಂಡಕ್ಕೆ ಸೇರಿದ ತಕ್ಷಣ ಅಲೆಕ್ಸ್ ಫರ್ಗ್ಯೂಸನ್ ಅವರು ರೊನಾಲ್ಡೋಗೆ 7ನೇ ನಂಬರ್ ಜೆರ್ಸಿಯನ್ನು ನೀಡಿದರು. ಇದು ಇಂದಿಗೂ ಅವರ ಗುರುತಾಗಿದೆ. ಆದಾಗ್ಯೂ ಇದಾದ ನಂತರ ರೊನಾಲ್ಡೋನ ಜೀವನ ಸುಲಭವಾಗಿರಲಿಲ್ಲ. ಅವರ ಜೀವನದಲ್ಲಿ ಅನೇಕ ಏಳುಬೀಳುಗಳು ಕಂಡುಬಂದವು. ವಿಶೇಷವಾಗಿ 2005 ರಲ್ಲಿ ಅದೇ ಸಮಯದಲ್ಲಿ ಅವರ ಜೀವನದಲ್ಲಿ ಒಂದು ದೊಡ್ಡ ದುಃಖದ ಘಟನೆ ಸಂಭವಿಸಿತು. ಅವರ ತಂದೆ ಮದ್ಯಪಾನದ ಸಮಸ್ಯೆಯಿಂದ ನಿಧನರಾದರು. ಅವರು ತಮ್ಮ ತಂದೆಯನ್ನು ತುಂಬಾ ಪ್ರೀತಿಸುತ್ತಿದ್ದರಿಂದ ಈ ಘಟನೆ ರೊನಾಲ್ಡೋಗೆ ತುಂಬಾ ನೋವುಂಟು ಮಾಡಿತು. ತಂದೆಯ ಮರಣದ ನಂತರ ರೊನಾಲ್ಡೋ ಮದ್ಯವನ್ನು ಎಂದಿಗೂ ಸೇವಿಸಲಿಲ್ಲ. ಆದರೆ ರೊನಾಲ್ಡೋ ಯಾವುದೇ ಸಮಸ್ಯೆಗಳಿಗೆ ಹೆದರಲಿಲ್ಲ. ಅವರು ಅವುಗಳನ್ನು ಸವಾಲು ಎಂದು ಪರಿಗಣಿಸಿದರು. 2009 ರಲ್ಲಿ ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ವಿದಾಯ ಹೇಳಿ ರಿಯಲ್ ಮ್ಯಾಡ್ರಿಡ್ಗೆ ಸೇರಿಕೊಂಡರು. ರಿಯಲ್ ಮ್ಯಾಡ್ರಿಡ್ ರೊನಾಲ್ಡೋ ಅವರನ್ನು 823 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತಕ್ಕೆ ಖರೀದಿಸಿತು ಎಂದು ತಿಳಿದು ನಿಮಗೆ ಆಶ್ಚರ್ಯವಾಗಬಹುದು. ನಂತರ 2018 ರಲ್ಲಿ ರೊನಾಲ್ಡೋ ಜುವೆಂಟಸ್ನೊಂದಿಗೆ 4 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದರು. ಇದರ ಬೆಲೆ 876 ಕೋಟಿ ರೂಪಾಯಿಗಿಂತ ಹೆಚ್ಚಿತ್ತು. ಇದು 30 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ಫುಟ್ಬಾಲ್ ಆಟಗಾರನಿಗೆ ಸಿಕ್ಕ ಅತಿ ದೊಡ್ಡ ಮೊತ್ತವಾಗಿತ್ತು. ತನ್ನ ಫುಟ್ಬಾಲ್ ವೃತ್ತಿ ಜೀವನದಲ್ಲಿ ರೊನಾಲ್ಡೋ ಇದುವರೆಗೆ 32 ಪ್ರಮುಖ ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 7 ಲೀಗ್ ಟೈಟಲ್ಗಳು, 5 ಯುಇಎಫ್ಎ ಚಾಂಪಿಯನ್ಸ್ ಲೀಗ್, 1 ಯುಇಎಫ್ಎ ಯುರೋಪಿಯನ್ ಚಾಂಪಿಯನ್ಶಿಪ್ ಮತ್ತು 1 ಯುಇಎಫ್ಎ ನೇಷನ್ಸ್ ಲೀಗ್ ಸೇರಿವೆ. ರೊನಾಲ್ಡೋಗೆ ಫುಟ್ಬಾಲ್ನ ಅತ್ಯಂತ ದೊಡ್ಡ ಪ್ರಶಸ್ತಿ ಬ್ಯಾಲನ್ ಡಿಯೋರ್ 5 ಬಾರಿ ಸಿಕ್ಕಿದೆ. ಇಂದು ರೊನಾಲ್ಡೋ $1.7 ಮಿಲಿಯನ್ ನ ಬುಗಾಟಿ ಕಾರು ಮತ್ತು $36 ಮಿಲಿಯನ್ ನ ಖಾಸಗಿ ಜೆಟ್ ಅನ್ನು ಹೊಂದಿದ್ದಾರೆ. ಇದರಲ್ಲಿ 18 ಜನ ಕುಳಿತುಕೊಳ್ಳಬಹುದು. ಅತ್ಯಂತ ವಿಶೇಷವಾದ ವಿಷಯವೆಂದರೆ ರೊನಾಲ್ಡೋಗೆ ತನ್ನದೇ ಆದ ಮ್ಯೂಸಿಯಂ ಇದೆ. ಅಲ್ಲಿ ಅವರ ಟ್ರೋಫಿಗಳು ಮತ್ತು ಗೋಲ್ಡನ್ ಶೂಗಳ ಸಂಗ್ರಹವಿದೆ. ಈ ಮ್ಯೂಸಿಯಂ ಮದಿರಾ ದ್ವೀಪದಲ್ಲಿದೆ. ಆದಾಗ್ಯೂ ರೊನಾಲ್ಡೋ ತನ್ನ ಹಣವನ್ನು ಕೇವಲ ಆರಾಮದಾಯಕ ಜೀವನಕ್ಕಾಗಿ ಮಾತ್ರ ಖರ್ಚು ಮಾಡುವುದಿಲ್ಲ. ಅವರು ತಮ್ಮ ಹಣವನ್ನು ಒಳ್ಳೆಯ ಕೆಲಸಗಳಿಗಾಗಿ ಕೂಡ ಬಳಸುತ್ತಾರೆ. ಅವರು ತಮ್ಮ ಹಣವನ್ನು ಅನಾಥಾಶ್ರಮಕ್ಕೆ ದಾನ ಮಾಡಿದ್ದಾರೆ. ಅಲ್ಲಿ 600ಕ್ಕಿಂತ ಹೆಚ್ಚು ಮಕ್ಕಳ ಅಗತ್ಯಗಳನ್ನು ಪೂರೈಸಲಾಗುತ್ತದೆ. ಅವರು ತಮ್ಮ ಬಾಲ್ಯದಲ್ಲಿ ಇದ್ದಂತೆ ಬಡತನದಲ್ಲಿ ಜೀವನ ನಡೆಸುತ್ತಿರುವ ಜನರಿಗೆ ಸಹಾಯ ಮಾಡಲು ಯಾವಾಗಲೂ ದಾನ ಮಾಡುತ್ತಾರೆ.